ನೀಟ್, ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್. ಈ ನೀಟು ತುಂಬ ನೀಟಾಗಿ ಹಾಳು ಮಾಡಿದ್ದಾರೆ. ಎಲ್ಲ ಲೀಕ್ ಆಗಿದೆ, ಕೆಲವೇ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಇದು ಈಗ ಗೊತ್ತಾಗಿದೆ, ಆದರೆ ಎಷ್ಟು ವರ್ಷಗಳಿಂದ ನಡೆದಿರ್ಬೋದು. ಇದು ಬಹಳ ಮುಖ್ಯವಾದ ಒಂದು ಪರೀಕ್ಷೆ. ಸೆಕೆಂಡ್ PUC ಪಾಸಾದಂಥ ವಿದ್ಯಾರ್ಥಿಗಳಿಗೆ ಅವ್ರ ಜೀವನದ ತೀರ್ಮಾನ ಆಗ್ತಕ್ಕಂಥ ಒಂದು ಕಾಲಘಟ್ಟ. ತಮಗೆ ಗೊತ್ತಿರ್ತಕ್ಕಂಥದ್ದು ಸುಮಾರು 18ರಿಂದ 20 ಲಕ್ಷ ವಿದ್ಯಾರ್ಥಿಗಳು ಅಖಿಲ ಭಾರತ ಮಟ್ಟದಲ್ಲಿ ಈ ಪರೀಕ್ಷೆಯನ್ನು ತಗೊಳ್ತಾರೆ. 2-3 ವರ್ಷಗಳ ಕಾಲ ನಿರಂತರವಾಗಿ ಅದಕ್ಕೆ ತರಬೇತಿಯನ್ನು ಪಡೆದಿರ್ತಾರೆ. 16 ಗಂಟೆಗಳ ಕಾಲ ಅವರ ಪ್ರತಿ ದಿವಸ ಸಮಯವನ್ನು ವಿನಿಯೋಗಿಸಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗದೆ ಯಾರೋ ಹಣ ಕೊಡ್ತಕ್ಕಂಥ ಖಾಸಗಿ ಒಂದು ಟ್ಯೂಷನಲ್ಲಿ ಭಾಗವಹಿಸಿ ಹೆಚ್ಚಿನ ಹಣ ಕೊಡ್ತಕ್ಕಂಥವ್ರಿಗೆ ಸಿಗ್ತಾ ಇದೆ ಅಂತಂದರೆ ಅದಕ್ಕಿಂತ ಅವಮಾನ ಇಲ್ಲ. ನಿಜವಾಗ್ಲೂ ಕರ್ನಾಟಕದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಆ ಪರೀಕ್ಷೆಗೆ ನಾನು 2 ಸಾರಿ ಪೇಪರ್ನ ಸೆಟ್ ಮಾಡಿದ್ದೇನೆ. ಹರೀಶ್ ಗೌಡರು ಡೈರೆಕ್ಟರ್ ಆದಂಥ ಸಂದರ್ಭದಲ್ಲಿ ಎಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದೇನೆ ಅಂದರೆ ನನಗೆ ಅದರ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ. ಇವತ್ತು ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅದು ತುಂಬ ಪ್ರಾಮಾಣಿಕವಾಗಿ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥ ಒಂದು ಪರೀಕ್ಷೆ ಆಗಿದೆ. ನಾನು ಒಬ್ಬ ಶಿಕ್ಷಕನಾಗಿ, ಪ್ರಾಂಶುಪಾಲನಾಗಿ ಆಗ್ರಹಿಸ್ತೇನೆ, ಇಲ್ಲ ನಮ್ಮ KCET ಪರೀಕ್ಷೆ ಆಧಾರದ ಮೇಲೇ ಮೆಡಿಕಲ್ ಸೀಟನ್ನು ಕೊಡುವಂತೆ ಆಗಬೇಕು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಇಲ್ಲ ಅಂದರೆ ರಾಷ್ಟ್ರಮಟ್ಟದಲ್ಲಿರ್ತಕ್ಕಂಥ ಈ ನೀಟ್ ಪರೀಕ್ಷೆ ಏನಿದೆ ಅದು ಅತ್ಯಂತ ಗೌಪ್ಯತೆ ಇರತಕ್ಕಂಥ ಮತ್ತು ಸುಭದ್ರತೆ ಇರತಕ್ಕಂಥ ಮತ್ತು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗತಕ್ಕಂಥ ಒಂದು ಪರೀಕ್ಷೆ ಆಗಬೇಕು. ಅದಕ್ಕೋಸ್ಕರ ಒಬ್ಬ ಸಾಮಾನ್ಯ ಪೋಷಕನಾಗಿ ಮತ್ತು ಪ್ರಾಂಶುಪಾಲನಾಗಿ, ಶಿಕ್ಷಕನಾಗಿ ಆಗ್ರಹಪಡಿಸ್ತೇನೆ, ನೀಟನ್ನು ನೀಟಾಗಿ ಮಾಡಿ, ಇಲ್ಲ ಅಂದರೆ ಖಾಲಿ ಮಾಡಿ.